ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಚೆನ್ನಾಗಿದೆ ಎಲ್ಲ ರೌಡಿಸಮ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಭಾಳ ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸರ್ ಹೇಗಿದೆ? ಚೆನ್ನಾಗಿದೆ. ಸರ್ ಹೇಗಿದೆ? ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಏನು ಇಷ್ಟ ಆಯ್ತು ಸರ್ ನಿಮಗೆ? ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ಸರ್ ನಿಮಗೆ? ಸಿನಿಮಾ ಸೂಪರ್ ಆಗೈತೆ. ಸರ್ ಹೇಗಿದೆ ಸಿನಿಮಾ? ಸರ್ ಸಿನಿಮಾ ಹೇಗಿದೆ? ಸರ್ ಸಿನಿಮಾ ಹೇಗಿದೆ? ಹೇಳಿ ಸರ್ ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಹೇಗಿದೆ? ಮಸ್ತಾಗಿದೆ ಫಿಲಮ್. ನೋಡ್ಬೋದು. ಫ್ಯಾಮಿಲಿ ಚೆನ್ನಾಗಿದೆ. ಹೇಗಿದೆ ಸರ್? ಚೆನ್ನಾಗಿದೆ. ನೋಡ್ಬೋದು. ಸಿನಿಮಾ ಹೇಗಿದೆ ಸರ್? ಸಿನಿಮಾ ಹೇಗಿದೆ? ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸರ್ ಸಿನಿಮಾ ಹೇಗಿದೆ? ಸರ್ ಹೇಗಿದೆ ಸಿನಿಮಾ? ಸರ್ ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ. ಸರ್ ಸಿನಿಮಾ ಹೇಗಿದೆ? ಸರ್ ಸಿನಿಮಾ ಹೇಗಿದೆ? ಸಖತ್ತಾಗಿದೆ. ಸರ್ ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಚೆನ್ನಾಗಿದೆ ಏನು ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನೋಡ್ಲಿಕ್ಕೆ ತುಂಬ ಇಷ್ಟ ಆಯಿತು. ಹೊಸಬ್ರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ದಯವಿಟ್ಟು ಎಲ್ಲರೂ ಚೆನ್ನಾಗಿದೆ ಪಿಕ್ಚರ್. ಚೆನ್ನಾಗಿದೆ. 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 ಸರ್ ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಸರ್ ಸಿನಿಮಾ ಹೇಗಿದೆ? ನೋಡ್ಬೋದು ಒಂದ್ಸಲ. ಮಸ್ತು ಪಿಕ್ಚರ್. ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ. ಸಿನಿಮಾ ಹೇಗಿದೆ? ಸಿನಿಮಾ ಹೇಗಿದೆ? ಸಿನಿಮಾ ಹೇಗಿದೆ? ಸರ್ ತುಂಬ ಚೆನ್ನಾಗಿದೆ. ಒಬ್ಬ ಬಡವ್ರ ಫಿಲಿಮು. ಫೋನಲ್ಲಿ ದಯವಿಟ್ಟು ನೋಡೋಕೆ ಹೋಗ್ಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ತುಂಬ ಚೆನ್ನಾಗಿದೆ ಫಿಲಿಮು. ತುಂಬ ಚೆನ್ನಾಗಿ ಮಾಡಿದರೆ ಬಡವ್ರದ್ದು ತುಂಬ ಚೆನ್ನಾಗಿದೆ. ಸರ್ ನನಗೆ ಅವ್ರ ಮಗಳು ಅಪ್ಪ ಅಂತ ಕರೀತದಲ್ಲ, ಅದು ನನ್ನ ಮಗಳು ಕರೆದಂಗೆ ಆಯ್ತು ನನಗೆ. ನಾನು ತಾವರೆಕೆರೆಯಿಂದ ಬಂದಿರೋದು, ಚೋಳನಗುಳ್ಳಿ ಅಂತ. ತುಂಬ ಚೆನ್ನಾಗಿದೆ ಸರ್. ನನ್ನ ಸ್ನೇಹಿತರಿಗೂ ಹೇಳ್ತೀನಿ, ಎಲ್ಲರೂ ಬಂದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಲ್ಲಿ ಸರ್ ಸಿನಿಮಾ ಆಗಿದೆ. ಸರ್ ಹೇಗಿದೆ ಸರ್ ಸಿನಿಮಾ? ಓಕೆ ಸರ್ ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಸರ್. ನೋಡ್ಬೋದು. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಅಂದರೆ ರೌಡಿಸಮ್ ಯಾರು ಮಾಡಬಾರ್ದು, ರೌಡಿಸಮ್ ಕೆಟ್ಟದು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಮೇಡಮ್ ಹೇಗೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ನಿಮ್ಮ ಸಿನಿಮಾದಲ್ಲಿ? ಅದೇ ರೌಡಿಸಮ್ ಯಾರು ಮಾಡಬಾರ್ದು ಅನ್ನೋದು. ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ ಸರ್. ಒಳ್ಳೆ ಸ್ಕ್ರೀನ್ ಪ್ಲೇ, ಸ್ಟೋರಿ ಚೆನ್ನಾಗಿದೆ. ನಾಟ್ ಗುಡ್ ನಾಟ್ ಬ್ಯಾಡ್. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಪರವಾಗಿಲ್ಲ. ಫಸ್ಟ್ ಪ್ರಯತ್ನ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಸೂಪರ್ ಆಗಿದೆ ನಿಮಗೆ ಸಿನಿಮಾದಲ್ಲಿ? ಎಲ್ಲ ಸೂಪರ್ ಇಷ್ಟ ಆಯಿತು. ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಸರ್ ಹೇಗಿದೆ ಸಿನಿಮಾ? ಸರ್ ಮೂವಿ ಚೆನ್ನಾಗೈತೆ. ಏನಂದರೆ ಲಾಸ್ಟಲ್ಲಿ ಭಾಷಾ ಬಾಯಿಗೆ ಇಕ್ಕಿದಾರಲ್ಲ, ಅವ್ರಿಗೆ ಇಂಟ್ರೋಲ್ ಮೇಲೆ ಇಕ್ಕಿದ್ದೀರ. ಫುಲ್ಲು ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿರೋದು ಅವ್ರಿಗೆ ಅಲ್ಲ, ಇನ್ನೂ ಚೆನ್ನಾಗಿರೋದು. ಎಕ್ಸಲೆಂಟ್ ಆಗಿರೋದು. ಭಾಷಾ ಬಾಯಿ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ಸಿನಿಮಾ ಚೆನ್ನಾಗಿದೆ. ಪಕ್ಕ ಕಷ್ಟಪಟ್ಟು ಸೂರ್ಯನ ಸಿನಿಮಾ ಮಾಡಿರೋದು. ಇದನ್ನು ಎಲ್ಲರೂ ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಅನ್ಕೊತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ಮಾಡಿ ಸರ್ ಹೇಳಿ. ಎರಡನೇ ದಿನ ಇವತ್ತು ಅಣ್ಣ ಇಷ್ಟು ಹೌಸ್ಫುಲ್ ನೋಡಿದ್ದೀರಾ? ಅಲ್ಲ, ಅದು ತುಂಬ ಖುಷಿ ಆಯ್ತೈತೆ. ಈ ಟಾಕೀಸಲ್ಲಿ ತುಂಬ ಜನ ತುಂಬಿದ್ದಾರೆ. ಹೌಸ್ಫುಲ್ ಆಗೈತೆ. ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲ ಅಭಿಮಾನಿ ದೇವರುಗಳು ತುಂಬ ಬಂದು ಇನ್ನೂ ನೋಡ್ತಾ ಇದ್ದಾರೆ. ನೋಡಿ ಹಿಂಗೆ ಆಶೀರ್ವಾದ ಮಾಡಿ ಅಂತ ನಾನು ತುಂಬ ಕೇಳ್ಕೊತಾ ಇದ್ದೀನಿ. ತುಂಬ ಟ್ಯಾಂಕ್ಸ್. ಯಾರ್ಯಾರು ಸಿನಿಮಾ ನೋಡ್ತಾ ಇದ್ದೀರಾ ಈ ಶನಿವಾರ, ನೀವು ಇನ್ನೊಂದು 4 ಜನಕ್ಕೆ ಹೇಳಿದ್ರೆ ಮೌತ್ ಟಾಕ್ ಆದರೆ ನಮಗೆ ನಾಳೆ ಫಿಲಪ್ ಆದರೆ ನಮಗೆ 1 ವಾರ ಎಕ್ಸ್ಟೆನ್ಷನ್ ಸಿಗುತ್ತೆ ಥಿಯೇಟರ್ಸಲ್ಲಿ. ಸೊ ಇದೊಂದು ಹೆಲ್ಪ್ ಮಾಡಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಸಿನಿಮಾ ನೋಡಿದ್ದೀರಾ, ಅವರು ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಹಾಕ್ಕೊಳ್ಳಿ ಸಿನಿಮಾ ಚೆನ್ನಾಗಿದೆ ಅಂತ. ನಿಮ್ಮ ಸುತ್ತಮುತ್ತ ಇರೋರಿಗೆ ಹೇಳಿ ತುಂಬ ಚೆನ್ನಾಗಿದೆ ಸಿನಿಮಾ, ಹೋಗಿ ನೋಡ್ಬೋದು ಈ ವೀಕೆಂಡಲ್ಲಿ ಅಂತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಫಿಲಮಲ್ಲಿ ಬ್ಯಾಟು ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಬನ್ನಿ ಥಿಯೇಟರ್ಗೆ ಬಂದು ನೋಡಿ. ಆಲ್ರೆಡಿ ಇದು ಸೆಕೆಂಡ್ ಡೇ ಮ್ಯಾಟ್ನಿ ಶೋ ಫಿಲ್ ಆಗೈತೆ. ತುಂಬ ಥ್ಯಾಂಕ್ಸ್ ಎಲ್ಲ ಬಂದಿರೋರಿಗೆ. ಇದೇ ಥರ ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ಎಲ್ಲರಿಗೂ ಡೌಟ್ ಇರುತ್ತೆ ಯೂಶ್ವಲಿ, ಹೆಂಗಿರುತ್ತೋ ಸಿನಿಮಾ ಏನಿರುತ್ತೋ ಅಂತ. ಎಲ್ಲೂ ಲ್ಯಾಗ್ ಆಗಲ್ಲ ನಿಮಗೆ. ಕ್ಯಾರೆಕ್ಟರ್ಗಳು ಅಷ್ಟೇ ಎಲ್ಲೂ ಬೋರಿಂಗ್ ಅನ್ಸಲ್ಲ. ಇದು ಹೀರೋಯಿನ್ ಸಿನಿಮಾಗಿಂತ ಎಲ್ಲ ಪಾತ್ರಗಳಿಗೂ ಅದರದೇ ಆದಂಥ ತೂಕ ಇದೆ. ಸೊ ಹಿಂಗೆ ಹೋಗ್ತಾ ಇರುತ್ತೆ ಕ್ಯಾರೆಕ್ಟರ್ ಚಕ ಅಂತ. ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ಬೋದು. ನೋಡದಿದ್ರೆ ಖಂಡಿತ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೋತೀರಾ. ದಯವಿಟ್ಟು ನಾಳೆ ಥಿಯೇಟ್ರ್ ತುಂಬಿಸಿ. ನಮಗೆ ಇನ್ನೊಂದು ವಾರ ಅಥವಾ ಇನ್ನೂ ಒಂದು 15 ದಿನ ಎಕ್ಸ್ಟೆಂಡ್ ಆಗ್ತದೆ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಏನಂದರೆ, ವಿಶೇಷವಾಗಿ ಏನಂದರೆ, ಹುಡುಗಿರಿಂದ ಹೋದರೆ ಏನೆಲ್ಲ ಆಗ್ತೈತೆ ಅನಾಹುತ ಅಂತ ಇವರಿಂದ ತೋರಿಸಿದ್ದೀನಿ. ದಯವಿಟ್ಟು ಅಪ್ಪ ಅಮ್ಮ ಮಾತು ಕೇಳಿ ಅಂತ. ಅವ್ರು ಯಾವಾಗಲೂ ಎವರ್ಗ್ರೀನು ಅವ್ರ ಮಾತು ಕೇಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನೋಡಿದರೆ ಮೆಸೇಜ್ಗಳೆಲ್ಲ. ಅಪ್ಪ ಅಮ್ಮ ಮಾತು ಕೇಳಿ. ಅವ್ರು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಅಂತಲೇ ಅಂದ್ಕೊಳ್ಳಿ ದಯವಿಟ್ಟು. ಇವತ್ತು ನನಗೆ ತುಂಬ ಖುಷಿ ಆಯ್ತೈತೆ. 2ನೇ ದಿವಸ ತುಂಬ ಹೌಸ್ಫುಲ್ ಮ್ಯಾಟ್ನಿ ಶೋ ತುಂಬ ಹೌಸ್ಫುಲ್ ಆಗೈತೆ. ಸಿಂಗಲ್ ಥಿಯೇಟರ್ಸ್ ನಮಗೆ ಇಷ್ಟು ಜನ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು. ತುಂಬ ಖುಷಿ ಆಗ್ತೈತೆ. ಉತ್ತರ ಕನ್ನಡದಲ್ಲಿ ನಾನು ಕೆಲವಾರು ಕಡೆ ಬೆಳಗಾವಿಯಲ್ಲಿ, ಆಮೇಲೆ ರಾಯಚೂರು,
ದಾವಣಗೆರೆ ಎಲ್ಲ ಫುಲ್ ಹೌಸ್ಫುಲ್ ಆಗೈತೆ. ಅಲ್ಲಿಂದ ಎಲ್ಲ ವೀಡಿಯೋಗಳು ಹಾಕಿ ಕಳಿಸ್ತಾ ಇದ್ದಾರೆ. ತುಂಬ ಎಲ್ಲ ಉತ್ತರ ಕನ್ನಡಗಳಿಗೆ, ಎಲ್ಲ ನನ್ನ ತಂದೆ ತಾಯಂದಿರಿಗೆ, ನನ್ನ ಅಕ್ಕ ತಂಗಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಆಗಿ ಆಲ್ಮೋಸ್ಟ್ ನಮ್ಮ ಬೆಂಗಳೂರಿಗೆ, ಇಡೀ ಕರ್ನಾಟಕದಲ್ಲೆಲ್ಲ ಎಲ್ಲರೂ ತುಂಬ ಹೌಸ್ಫುಲ್ ಮಾಡಿ ವೀಡಿಯೋಗಳು ಕಳಿಸ್ತಾ ಇದ್ದಾರೆ. ತುಂಬಾ ನಮಗೆ ಎಲ್ರಿಗೂ ಖುಷಿ ಆಗ್ತದೆ, ನಮ್ಮ ಟೀಮ್ಗೆ ಎಲ್ರಿಗೂ ಖುಷಿ ಆಗ್ತೈತೆ. ನಿಮ್ಮೆಲ್ಲರೂ ಆಶೀರ್ವಾದ ನನಗೆ ಇನ್ನೂ ಸದಾ ಇರಬೇಕಂತ ಕೇಳ್ಕೊತಾ ಇದ್ದೀನಿ. ನೋಡಿ ಎಲ್ರಿಗೂ ಶೇರ್ ಮಾಡಿ. ಡೇ ಒನ್ನಿಂದ ಹಿಡಿದು ಇವತ್ತವರೆಗೂ ಎಲ್ಲ ಮೀಡಿಯಾದವರು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಆಗಲಿ ನಿಮಗೂ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ. ಮೂವಿ ಇವತ್ತೇನು ಒಂದು ನಿಮಿಷ ನೀನು ಹತ್ಕೊಂಡು ಬರೋ, ನೀನು ಹತ್ಕೊಂಡು ಬಾ. ಅಲ್ಲಿ ಕ್ಯಾಮ್ರಾ ಇದೈತೆ, ಇರಲಿ ಮಾತಾಡಬೇಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಿನ್ನೆಯಿಂದ ಹೌಸ್ಫುಲ್ ಆಗಿ ಸೂರ್ಯ ಅಣ್ಣ ಅನ್ನೋ ಒಂದು ಮೂವಿ ತುಂಬ ಅತಿ ಹೆಚ್ಚಾಗಿ ಜನಕ್ಕೆ ಸೋಷಿಯಲ್ ಮೀಡಿಯಾಲಾಗಿರ್ಬೋದು, ಈ ಥಿಯೇಟ್ರಲ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಿದೆ. ನಾನು ಇದ್ರ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ದಿನ ಈ ಒಂದು ಇದರಲ್ಲಿ ರೌಡಿಸಮ್ ಅನ್ನೋದು ಇವತ್ತಿನ ಯುವಕರು ಹಾಳಾಗ್ತಾ ಇದ್ದಾರೆ. ಏನು ಹಾಳಾಗ್ತಾ ಇದ್ದಾರೆ ಅದನ್ನ ವಿರುದ್ಧವಾಗಿ ಅದನ್ನು ಮಾಡಬಾರ್ದು ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಒಂದು ಅದ್ಭುತವಾಗಿ ಮೂವಿನ ಮೂಡಿಬಂದಿದೆ. ಎಲ್ಲರೂ ದಯವಿಟ್ಟು ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರನ್ನು ಬೆಳೆಸಿ ಈ ಮೂವಿನ ನಿಲ್ಲಿಸಿ, ಇದಕ್ಕೆ ಮೇಲೆ ಎರಡನೇ ಪಾರ್ಟ್ ಏನಿದೆ, ಒಂದೊಂದು ಕ್ಯಾರೆಕ್ಟ್ರು ಕೂಡ ಅವ್ರದ್ದೇ ಆದ ವಿಭಿನ್ನ ರೀತಿಲಿ ತೊಗೊಬಂದು ತೋರಿಸಿದ್ದಾರೆ ಸೂರ್ಯಣ್ಣವರು. ಇವರಂತೂ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಬಂದು ಪ್ರೇಕ್ಷಕರು ನೋಡಿದ್ರೆ ಫಿಲಮ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಎಲ್ಲೋ ಅಲ್ಲಿ ನಿಂತ್ಕೊಂಡು ಚೆನ್ನಾಗಿಲ್ಲ ಅದಿಲ್ಲ, ಯಾಕಂದರೆ ತುಂಬ ಎಫೆಕ್ಟ್ ಆಗ್ತಿದ್ದಾರೆ. ಇವತ್ತಿನ ದಿನ ದರ್ಶನ್ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಅವ್ರ ಸಿನಿಮಾಗೆ ಹೆಂಗೆ ಬಂದು ನೀವೆಲ್ಲ ಪ್ರೋತ್ಸಾಹ ಕೊಡ್ತೀರಾ, ಹೊಸಬ್ರಿಗೂ ಆ ಥರ ಕೊಡಿ. ಬೇಡ ಅಂತಲ್ಲ, ಅವರು ಕನ್ನಡ ಸಿನಿಮಾನ, ಕನ್ನಡ ಇಂಡಸ್ಟ್ರಿನ ಬೆಳೆಸೋಕ್ಕೆ ಅಂತಲೇ ಬಂದಿರೋದು. ಎಲ್ಲರೂ ದೊಡ್ಡ ಹೀರೋನೇ ಬೇಕು, ದೊಡ್ಡ ಹೀರೋಗಳನ್ನೇ ನಾವು ಮೂವಿ ನೋಡಬೇಕು ಅಂದರೆ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ. ಅವರೆಲ್ಲ 1 ವರ್ಷಕ್ಕೆ, 3 ವರ್ಷಕ್ಕೆ, 4 ವರ್ಷಕ್ಕೆ ಒಂದು ಸಿನಿಮಾ ನೋಡ್ತಾರೆ. ಆದರೆ ಇಂಥ ಕಲಾವಿದರು ವಾರಕ್ಕೊಂದು ಸಿನಿಮಾ, ವಾರಕ್ಕೆ 2 ಸಿನಿಮಾ ಮಾಡ್ತಾನೆ ಇದ್ದಾರೆ. ಆದರೆ ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾ ಬೆಳೀತಾ ಇಲ್ಲ. ಇಂಡಸ್ಟ್ರಿಯಲ್ಲಿ ಬಂದು ನೋಡಿದ್ರೆ ಅಲ್ವಾ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ, ಎಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ಚೆನ್ನಾಗಿಲ್ಲ ಅನ್ನೋದ್ರಲ್ಲಿ ಏನಿಲ್ಲ. ಸಿನಿಮಾಗಳು ಇಂಥದ್ದು ಬಂದು ನೋಡಿ, ಚೆನ್ನಾಗಿಲ್ಲ ಅಂದರೆ ರಿಜೆಕ್ಟ್ ಮಾಡಿ, ಡೈರೆಕ್ಟಾಗಿ ಹೇಳಿ ಚೆನ್ನಾಗಿಲ್ಲ ಅಂತ. ನಾನು ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು ಕ್ಯಾರೆಕ್ಟ್ರು ರಿಯಾಲಿಟಿ, ಇವತ್ತೇನು ಹೊಸೊಬ್ಬರು ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ, ಏನೋ ಹಳಬ್ರು ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿ, ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ದಯವಿಟ್ಟು ಎಲ್ಲ ಬಂದು ಪ್ರೋತ್ಸಾಹ ಮಾಡಿ. ಎರಡನೇದು ಪಾರ್ಟ್ 2ನ ಖಂಡಿತ ಗೆಲ್ಲಿಸ್ತಾರೆ ಜನ. ಪಾರ್ಟ್ 2 ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಒಳ್ಳೆ ರಿಯಾಲಿಟಿ ಫಿಲಮಲ್ಲಂತೂ ರಿಯಾಲಿಟಿ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೂ ಅಪ್ಡೇಟ್ ಆಗಿ ಇನ್ನೂ ಚೆನ್ನಾಗಿರುತ್ತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಜೈ ಡಿ ಬಾಸ್.